ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಮೊನ್ನೆ ಇನ್ಸ್ಟಾ ಸ್ಟೋರಿ ಒಳಗೆ ನೆಕ್ಸ್ಟ್ ಯಾರನ್ನ ರೋಸ್ಟ್ ಮಾಡಬೇಕು ಅಂತ ಒಂದು ಸ್ಟೋರಿ ಹಾಕಿದ್ದೆ. ಅದಕ್ಕೆ 101 ವ್ಯೂಸ್ನಾಗ ಬಂದಿರೋ 7 ರಿಪ್ಲೈನು ನನ್ನ ಫ್ರೆಂಡ್ಸ್ದ. ಅದ್ರಾಗ ಒಬ್ನು ಖಾಲಿ ಎಮೋಜಿ ಹಾಕಿದ್ರೆ ಇನ್ನೊಬ್ಬ ಅವಂದೇ ರೋಸ್ಟ್ ಮಾಡಕ್ ಹೇಳ್ದ. ಮತ್ತಿಬ್ರು ನಿಮ್ದೇ ಮಾಡ್ಕೊ ಅಂದ್ರೆ ಇನ್ನಿಬ್ರು ಅವ್ರವ್ರ ದುಶ್ಮನ್ಗಳದ್ದು ಮಾಡಕ್ ಹೇಳಿದ್ರು. ಕೊನೆಗೊಬ್ಬ ಸೋನುದು ಮಾಡಕ್ ಹೇಳ್ದ. ಅಕ್ಕಿದ್ ರೋಸ್ಟ್ ಮಾಡಾಕ ಅಕ್ಕಿದರ ಏನ್ ಉಳ್ದೈತಿ ಅಂತ ಸುಮ್ನೆ ರೀಲ್ಸ್ ನೋಡ್ಕೊಂಡ್ ಕುಂತಿದ್ದೆ. ಅವಾಗ ಎಂಟ್ರಿ ಆಯ್ತು ನೋಡಿ ಮಗಳ ಗುಂಪು. ಇಷ್ಟು ದಿನ ಈ ಚೈಲ್ಡ್ಗಳನ್ನ ರೋಸ್ಟ್ ಮಾಡಿ ನಾನ್ ಯಾಕೆ ಚೈಲ್ಡ್ ಆಗೋಣ ಅಂತ ಅನ್ಕೊಂಡ್ ಸುಮ್ಕಿದ್ದೆ. ಆದ್ರೆ ಈ ಚೈಲ್ಡ್ಗಳು ಆಡೋ ಆಟ, ಇನ್ಸ್ಟಾಲಿ ಕೊಡೋ ಕಾಟ ಡೈಲಿ ನೋಡಿ ನೋಡಿ ತಲಿ ಕೆಟ್ಟು ಇವ್ರನ್ನ ರೋಸ್ಟ್ ಮಾಡಾಕತ್ತೀನಿ. ಬರ್ರಿ ಹಂಗಾರ ಜೀವನದಾಗ ತೃಪ್ತಿನ ಕಾಣದ ಅಂತರ ಪಿಶಾಚಿ ತರ ಎಲ್ರಿಗೂ ಕಾಟ ಕೊಟ್ಕೊಂಡು ತಲಿ ಸೋಷಿಯಲ್ ಮೀಡಿಯಾನ ಹುಚ್ಚರ್ ಸಂತೆ ಮಾಡಿರೋ ಈ ಇನ್ಸ್ಟಾಗ್ರಾಮ್ಗಳನ್ನ ರೋಸ್ಟ್ ಮಾಡಿ ಊಸ್ಟ್ ಮಾಡೋನು. ಮಾಡಿ ಇಂಡೈರೆಕ್ಟ್ ಕೊಡ್ತಾ ಇದ್ರೆ ಶಾಟ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ದೇ ಫುಲ್ ಬಜಾರು. हाय फ्रेंड्स, डाले तो एಣ್ಣೆ होता नहीं खन्ने बाद में आती ಹೆಂಡತಿ ಹತ್ರ ಲಣ್ಣೆ. ಬನ್ನಿ ಚೆನ್ನರಿ. ಅವನು ನಾನು ನಮ್ಮ ದೋಸ್ತರು ವರ್ಷನೂ ಟ್ರಿಪ್ ಪ್ಲಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಮಾಡಾಕತ್ತೀವಿ. ಅಂತದ್ರಾಗ ಇವ್ರು ಎಷ್ಟು ಸಲ ಟ್ರಿಪ್ ಹೋಗ್ತಿದ್ದಾರೆ ಅನ್ನೋದು ತಿಳಿವಲ್ದು. ಇನ್ನು ಅವ್ರಿಗೆ ಇವ್ರ ವಿಡಿಯೋ ಆದ್ರೂ ತೋರಿಸ್ಬೇಕು, ಅವಾಗ್ಲಾದ್ರೂ ನಾಚಿಗೆ ಬಂದು ಟ್ರಿಪ್ಪಿಗೆ ಬರ್ತಾರೇನೋ. ನನಗೆ ಒಂದ್ ಅರ್ಥ ಆಗೋಲ್ದು, ರೇಷ್ಮಾ ಆಂಟಿಗೆ ಇವನ್ ಗಂಡನ ಏನಿ ಇವನ್ ಗಂಡನ ಅಂತ. ಯಾಕಂದ್ರೆ ಇವ್ರು ಯಾವ್ದೇ ಫಂಕ್ಷನ್ಗೆ ಹೋದ್ರು, ಯಾವ್ದೇ ಟ್ರಿಪ್ ಮಾಡಿದ್ರು, ಏನೇ ಮಾಡಿದ್ರು ಗಂಡನ್ಕಿಂತ ಜಾಸ್ತಿ ಇವನೇ ಇರ್ತಾನೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೆಲ್ಲದಕ್ಕಿಂತಾನು ಈ ವಿಡಿಯೋ ನೋಡ್ರಿ. हाय फ्रेंड्स, ಆಂಟಿ ಸ್ವಲ್ಪ ನಿಧಾನ ಹೇಳು. ಇಲ್ಲೋಡಿ ನನಗೋಸ್ಕರ ನವೀನ್ ಏನ್ ಮಾಡ್ತಾರೆ ಅಂತ ಬಟ್ಟೆ ಹಚ್ಕೊಂಡು ಇಲ್ಲೋಡಿ. ಈಗ ಇದನ್ನ ಕಣ್ಣು ಮುಚ್ಚುವಂತ ಕೇಳಿಸ್ಕೊಳ್ಳಿ. ಇಲ್ಲೋಡಿ ನನಗೋಸ್ಕರ ನವೀನ್ ಏನ್ ಮಾಡ್ತಾರೆ ಅಂತ ಬಟ್ಟೆ ಹಚ್ಕೊಂಡು ಇಲ್ಲೋಡಿ. ಪನ್ನೀರ್ ಸ್ಯಾಂಡ್ವಿಚ್ ಬಡಿ ಸ್ಯಾಂಡಲ್ ಮಾಡ್ತಾರಂತೆ. ಬಟ್ಟೆ ಹಚ್ಕೊಟ್ಟವ್ರೆ ಹೆಂಗ್ ಕಳಿಸ್ತಾರೆ ನೋಡಿ. ಯಾವಾಗ್ಲೂ ಈ ಕಟ್ಟಪ್ಪ ನನ್ನ ಅಣ್ಣನ ತರ ಅಂತಾಳು ಮತ್ತು ಅವನ ಜೊತೆ ಈ ತರ ಆಟ ಆಡ್ತಾಳ. ಚಡ್ಡಿ ಹಾಕೊಂಡಿದ್ದೀರಾ? ಹಾ, ಯಾವ ಕಲರ್ ಚಡ್ಡಿ ಹಾಕಿದ್ದೀರಾ? ಅಣ್ಣನ ಹತ್ರ ಕೇಳೋ ಕ್ವಶನ್ ಇದು. ಇದಕ್ಕೆ ನಾನ್ ರಿಪ್ಲೈ ಕೊಡಲ್ಲ, ಜನನ ಕಾಮೆಂಟ್ನಾಗ ರಿಪ್ಲೈ ಕೊಟ್ಟಾರ, ನೀವ ನೋಡ್ರಿ. ಅವನು ಯಾವ ಕಲರ್ ಹಾಕಿದ್ದಾರಂತೆ ಬೆಡ್ರೂಮ್ ಅಲ್ಲಿ ಹೋಗಿ ನೋಡು ತೋರಿಸುತ್ತಾನೆ. ಅದು ಬಿಟ್ಟು ಇನ್ಸ್ಟಾಗ್ರಾಮ್ ಲಿ ತೋರಿಸ್ತೀಯಲ್ಲ ಬೇಮಸಿ ಮುಂದೆ ನಿನ್ನ ಜನ್ಮಕ್ಕೆ ನನ್ನ ಹಳೆ ಕಾಲ ಮರಿ ತಗೊಂಡು ಹೊಡಿಲಿ. ರೇಷ್ಮಾ ಆಂಟಿಗೆ ಬಂದಿರೋದು ರೋಗ ಮಾತಿನ ಮೇಲೆ ಪ್ರಜ್ಞೆ ಇಟ್ಟುಕೊಂಡು ಮಾತನಾಡು. ಬರ್ತಾ ಬರ್ತಾ ಏನ್ಕೊಂಡಿದೀಯೋ ಜನಗಳಿಗೆ. ಚಡ್ಡಿ ಹಾಕೊಂಡ ಎಲ್ಲರೂ ಮಲ್ಲೆ ಬಿಟ್ಟ ಅಂತ ಕೇಳಿರೋದು ಈ ವಿಡಿಯೋ. ಆದರೂ ಅವಳ ಗಂಡನ ತೋರಿಸಿ ಪುಣ್ಯ ಕಟ್ಟಕೊಡರು. 4 ಎದ್ದು ಹೊರಟ್ರೆ ಸರಿ ಹೋಗ್ತಾಳೆ ಈ ವಿಡಿಯೋ ನೋಡಾದ್ರು. ಅವಳ ಗಂಡ ನರಸಿಂಹನ ಅವತಾರ ತಾಳಬೇಕು. ಇವಳಿಗೆ ಅಂತೂ ಅಸಹ್ಯ ಹೆಂಗಸು. ಇವಳನ್ನಲ್ಲ ಇವಳನ್ನ ಫಾಲೋ ಮಾಡ್ತಾರಲ್ಲ, ಅವರಿಗೆ ಹೊಡಿಬೇಕು ಇಂಥವ್ರನ್ನ ಬೆಳೆಸೋದಕ್ಕೆ. ನಿಮ್ಮ ಕಲ್ಲಪ್ಪ ನೀವೆಲ್ಲ ನಿಮ್ಮತ್ತ ಅದೇ ತೋರ್ಸು ವಿಡಿಯೋ ಚಿನಾಲಿ ಮುಂದೆ. ಹುಗ್ಗೋ ಅವನವನು ಜನಕ್ಕೆ ಬ್ಯಾಸರಾಗಿ ಭೂಮಿಗೆ ಭಾರ ಆದವ್ರದ್ದು ಬರ್ತಡೇ ಮಾಡ್ತಾರಂತ ಈಗ ಗೊತ್ತಾಗಿದ್ದು. ಅಣ್ಣನ ಕಣ್ಣೀರೇ ಬಾರದೇ ಇರೋ ಕಣ್ಣು ನೋಡಿ ನಂಗೂ ಅಳು ಬರತೈತಿ. ಲೇ, ನಿನಗೆ ನ್ಯಾಷನಲ್ ಅವಾರ್ಡು, ಫಿಲ್ಮ್ ಫೇರ್ ಅವಾರ್ಡು ಸಾಕಾಗಲ್ಲ, ಆಸ್ಕರ್ ಕೊಡ್ಬೇಕು. ಗಂಗಕ್ಕ ಅವನ್ ಬರ್ಡೇ ಮಾಡಾಕತ್ತಿರೋ ಏನ ಶವ ಸಂಸ್ಕಾರ ಮಾಡಾತ್ತಿರೋ? ಹುಗ್ಗೋ ಅವನವನ್ ಬರ್ಡೇನ್ ಹಿಂಗೂ ಮಾಡ್ತಾರ ಅಂತ. ಆಮೇಲೆ ಯಾರಾದ್ರೂ ಮಿಸ್ ಆಗಿ ಇವ್ರನ್ನ ಮದ್ವಿ ಮನಿ ಕರ್ದಿರಪ್ಪ ಹುಷಾರು, ಆಮೇಲೆ ಅದು ಮದ್ವಿ ಮನಿ ಆಗಿರಲ್ಲ. ಅಕ್ಕ ಯಾವ್ದೋ ಅಕ್ಕ ನೋಡಕ್ಕ ಎಷ್ಟ್ ಚೆನ್ನಾಗ್ ಕಮೆಂಟ್ ಮಾಡೈತೆ. ಹೆಣ್ಮಕ್ಳೆ ಅಕ್ಕ ಸಪೋರ್ಟ್ ಮಾಡೋದ್ ನಮ್ಗೆ. ಅದ್ ಯಾವ ಅಕ್ಕ ಗುರು ನಿನಗ್ ಚಂದ ಕಾಮೆಂಟ್ ಹಾಕಿದ್ದು? ಮೇ ಬಿ ಸೋನು ಅಕ್ಕ ಇರ್ಬೇಕು ನೋಡ್ರಿ. ಇರ್ಬೋದೇನಪ್ಪ. ಸರಿ ಆತರ ಕಾಮೆಂಟ್ಸ್ ಕೊಡೋದಾದ್ರೆ ಸರಿ ಇರಲ್ಲ. ಅಪ್ಪಿ
ಅಣ್ಣ ತಮ್ದಿರ್ ಜಾಸ್ತಿ ಸಪೋರ್ಟ್ ಮಾಡೋದು. ಅಕ್ಕ ತಂಗಿರಕ್ಕ ಒಂದ್ ಕಮೆಂಟ್ ಗೊತ್ತಿದಂಗೆ ಏನ್ ಅಕ್ಕ ತಂಗಿದ ಪ್ರೀತಿ ಉಪ್ಕೋತೈತೆ. ನಿಜ. ಅಣ್ಣ ತಮ್ದಿರ್ ಜಾಸ್ತಿ ಪ್ರೀತಿ ಅಕ್ಕ ಮಾಡೋದು. ತಂಗಿರು ತಾಯಂದಿರ ಸಪೋರ್ಟ್ ಮಾಡೋದು ಜಾಸ್ತಿ. ಜಗಳ ಆಡ್ತಿದ್ದೀರಾ ನಾವ್ ರೀಲ್ಸ್ ಮಾಡಕ್ಕೆ ಅಣ್ಣ ತಮ್ದಿರ್ ತಾನೇ ಜಾಸ್ತಿ ಸಪೋರ್ಟ್ ಮಾಡೋದು. ಅಕ್ಕ ತಂಗಿರ ತಾಯಿ ಜಾಸ್ತಿ ಸಪೋರ್ಟ್ ಮಾಡೋದು. ಯಾಕೆ ಸಪೋರ್ಟ್ ಮಾಡ್ತಾರ ಅಂತ ಹೇಳಿ ಕಮೆಂಟ್ ಬಾಕ್ಸ್ ನೀವೇ ಹೇಳಿ ಜನರೇ. ಯಾಕೆ ಜನರೇ ಹೇಳಿ ಜನರೇ ನೀವೇ. ಅಯ್ಯ ನಿಮ್ಮವ್ರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾರು ನೀವು ಎದುರಿಗೆ ಸಿಕ್ಕ್ರ ಕೆರ ಕಿತ್ ತಗೊಂಡ್ ಹೊಡ್ಯಾಕ ಕಾಯಕತ್ತಾರ. ಮತ್ತಿಕ್ಕಿನ್ ನೋಡ್ರಿ ಠೌ ಅಂತ ಜಿಗದ ಬಿಡ್ತಾಳ ಅವನ ಗ್ಯಾಪ್ ಸಿಕ್ಕ್ರ ಸಾಕು ಓವರ್ ಆಕ್ಟಿಂಗ್ ಮಾಡ್ಕೊಂಡು ನುಲ್ಕೊಂಡ್ ಬಂದ್ ಬಿಡ್ತಾಳ. ಆಕಿ ಅವತಾರ ನೋಡ್ರಿ ಹೈವೇದಾಗ ನಿಲ್ಸಿರೋ ಕೆಂಪು ಡೇಂಜರ್ ಬೋರ್ಡ್ ತರ ಕಾಣಕತ್ತಾಳ. 10 hours later. ಯಾಕಮ್ಮ ತಲೆ ಚಚ್ಕೊಂತೀರಿ ಯಾಕೆ? ನಂಗೆ ಯಾರು ಲೈಕ್ ಮಾಡ್ತಾರ, ಶೇರ್ ಮಾಡ್ತಾರ, ಕಮೆಂಟ್ ಮಾಡ್ತಾರ, ಫಾಲೋ ಮಾಡ್ತಾರ. ಇದು ಏನ್ ವೇಸ್ಟ್ ನಾನು. ಅಯ್ಯೋ ರೇಷ್ಮಾ, ನೀನ್ ದಡ್ಡಿ ಅಂದ್ರೆ ದಡ್ಡಿ ನೀನು. ನನ್ನ 7 ಕೋಟಿ ಕನ್ನಡಿಗರು ಇರ್ಬೇಕಾದ್ರೆ ಯಾಕೆ ತಲೆ ಕೆಡ್ಸ್ಕೊಂತೀಯ? ಅವ್ರು ಲೈಕ್ ಕೊಡ್ತಾರೆ, ಫಾಲೋ ಮಾಡ್ತಾರೆ, ಶೇರ್ ಮಾಡ್ತಾರೆ, ಅವರಿಂದನೇ ನಾವು ಬೆಳೀತಾ ಇರೋದು. ಅಭಿಮಾನಿಗಳೇ, ನಮ್ಮನೆ ದೇವರು ನಿಮ್ಮಿಂದಲೇ ನನ್ನ ಉಸಿರು. ನಿಮ್ಮ ಅಮ್ಮನ ಪಿಂಡ. ಅವ್ರ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ಕೊಂಡು ಬಕೆಟ್ ಹಿಡ್ಕೊಂಬಂದ್ರ ಇವ್ರ ಅಭಿಮಾನಿಗಳೇ ದೇವ್ರು ಅಂತ ಬಕೆಟ್ ಹಿಡ್ಕೊಂಬರ್ತಾರ. ಸಾಕಪ್ಪ ಅವನವನ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ ಜನ ಟ್ರೆಂಡ್ ಹಿಂದ್ ಬಿದ್ದು ನಿಮ್ಮನ್ನ ಇಷ್ಟು ಬೆಳೆಸಿದ್ದ ಸಾಕಾಗೈತಿ, ಇನ್ನೂ ಬೆಳೆಸಿದ್ರ ಮುಗ್ದ ಹೋದ್ ಸಂತಿ. ಇದು ಈ ತರ ಹುಚ್ಚರಾಟ ಮಾಡ್ತಿರೋದು ಇದು ಇವ್ರುಗಳ ತಪ್ಪು ಅಂತ ಹೇಳಕ್ ಆಗಲ್ಲ. ಇದು ನಮ್ಮಂತ ರೋಸ್ಟರ್ಸ್, ಟ್ರೋಲರ್ಸ್ ಮತ್ತೆ ನಮ್ ಜನಗಳದ್ದ ತಪ್ಪು ಆಕೈತಿ. ನಮ್ಮ ಜನ ಯಾರಾದ್ರೂ ರಿಯಲ್ ಕಂಟೆಂಟ್ ಕ್ರಿಯೇಟರ್ ಇದ್ರ ಅವ್ರನ್ನ ಫಾಲೋ ಮಾಡಕ್ 1000 ಸಲ ಯೋಚನೆ ಮಾಡ್ತಾರ. ಅದೇ ಯಾರ್ದಾದ್ರೂ ಒಂದು ವಿಡಿಯೋ ವೈರಲ್ ಆಯ್ತು ಅಂದ್ರೆ ಅದ ಕಂಟೆಂಟ್ ಇರ್ಲಿ ಇಲ್ದಂಗಿರ್ಲಿ ಐಡಿ ಹುಡುಕೊಂಡೋಗಿ ಫಾಲೋ ಮಾಡ್ತಾರ. ಮೊನ್ನೆ ಒಂದ್ ಹುಡುಗಿ ಹೂವಿನ ಬಾಣದಂತೆ ಅಂತ ವಿಚಿತ್ರವಾಗಿ ಸಾಂಗ್ ಹೇಳ್ಯಾಳಂತ ಅವಳನ್ನ ತಗೊಂಡೋಗಿ ಟ್ರೆಂಡ್ ನಾಗಿಟ್ಟು ಫೇಮಸ್ ಮಾಡಿದ್ರು. ಅಕ್ಕಿನ 150 ಫಾಲೋವರ್ಸ್ ಇಂದ 50,000 ಫಾಲೋವರ್ಸ್ಗೆ ತಂದಿಟ್ರು. ಅಕ್ಕಿನ ವೈರಲ್ ಮಾಡೋದಲ್ದ ಅಕ್ಕಿ ಪಕ್ಕಕ್ಕೆ ಯಾವ್ದೋ ಒಂದು ಹುಡುಗಿ ಚಂದ ಇದ್ಲು ಅಂತ ಅಕ್ಕಿನ್ನೂ ವೈರಲ್ ಮಾಡಿ ಈಗ ಅವಳದು ಅಕೌಂಟ್ 21,000 ಫಾಲೋವರ್ಸ್ ಮಾಡಿಟ್ಟಾರ. ಅವ್ರು ನೋಡಿದ್ರ ಅವ್ರವ್ರ ವಿಡಿಯೋಸ್ ಯಾರ್ಯಾರು ಅಪ್ಲೋಡ್ ಮಾಡ್ಯಾರ ಆ ವಿಡಿಯೋ ಒಳಗೆ ಎಲ್ಲ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಕಾಮೆಂಟ್ ಹೋಗ್ದು ಪ್ರಮೋಷನ್ ಬೇರೆ ತಗೊಳಕತ್ತಾರ. ಅಲ್ಲ ಇವ್ರೆಲ್ಲ ಪೋಸ್ಟ್ ಕಾಮೆಂಟ್ ನಾಗ ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂದ್ರೆ ಇವ್ರನ್ನ ಯಾರು ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡ್ಬೇಕು, ಯಾಕೆ ಸಪೋರ್ಟ್ ಮಾಡ್ಬೇಕಂತ ನಂಗೆ ಗೊತ್ತಾಗ್ಲಿಲ್ಲ. ನಾನ್ಸೆನ್ಸ್. ಅವನವ್ನು ಇವ್ರಿಗೆ ಇಷ್ಟು ಫಾಲೋವರ್ಸ್ ಬಂದಾಗಿಂದ ಸೋಷಿಯಲ್ ಮೀಡಿಯಾ ಹುಚ್ಚಿಡ್ಸ್ಕೊಂಡ್ಬಿಟ್ಟಾರ. ಇನ್ ಪೋಸ್ಟ್ ಹಾಕ್ಲಿರ ಅನ್ಫಾಲೋ ಮಾಡ್ಬಿಡ್ತಾರ ಅನ್ನೋ ಸಂಕಟಕ್ಕೆ ಸುಮ್ನ ಸಿಕ್ ಫೋಟೋನ ಪೋಸ್ಟ್ ಮಾಡ್ಕೊಂತ ಕೂತ್ ಬಿಟ್ರ. ಇನ್ನು ಈ ಮೀಡಿಯಾಗಳಂತೂ ಯಾರು ಟ್ರೆಂಡ್ನ್ಯಾಗ ಬರ್ತಾರ ಅವ್ರಿಗೆ ಮೈಕ್ ಹಿಡಿದು ಬಿಡೋದು. ಅವನವನು ಅಷ್ಟು ಬರ್ಗೆಟ್ ನಿಂತಾರ. ಇತ್ತೀಚೆಗೆ ಉಡುಪಿ ಒಳಗ ದೀಕ್ಷಾ ಅಂತೇಳಿ ಒಬ್ರು 9 ದಿನ ಅಂದ್ರೆ ಬರೋಬ್ಬರಿ 216 ಗಂಟೆಗಳ ಕಾಲ ಭರತನಾಟ್ಯ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡ್ಯಾರ. ನಮ್ಮ ಕರ್ನಾಟಕ ಹೆಮ್ಮೆ ಪಡೋ ತರ ಮಾಡ್ಯಾರ. ಒಂದು ಸಲ ಇವ್ರ ಕಾಲ್ಗಳನ್ನ ನೋಡ್ರಿ. ಇಷ್ಟು ಕಷ್ಟಪಟ್ಟ ಟ್ಯಾಲೆಂಟ್ ಮುಂದ ಅದೆಷ್ಟು ಮೀಡಿಯಾ ಮೈಕ್ ಹಿಡಿದ್ರಿ. ನೋ ವೇ. ಒಂದು ವಿಡಿಯೋಕ್ಕೆ ಅಷ್ಟು ಫಾಲೋ ಮಾಡಿ ಅವ್ರನ್ನ ತಗೊಂಡೋಗಿ ಸೆಲೆಬ್ರಿಟಿ ರೇಂಜ್ಗೆ ಕೂರ್ಸ್ಯಾರ. ಅವ್ರ ಏನ್ ಮಾಡ್ಬೇಕು, ನೆಕ್ಸ್ಟ್ ಕಂಟೆಂಟ್ ಏನ್ ಹಾಕ್ಬೇಕಂತ ಗೊತ್ತಾಗ್ದ ಸುಮ್ಮನೆ ಯಾವ್ದೋ ಒಂದು ಪೋಸ್ಟ್ ಹೋಗೇನಂತ ಕ್ರಿಂಜ್ ಆಗಿ ಪೋಸ್ಟ್ ಮಾಡ್ಕೊಂಡು ಹೋಗ್ತಾರ. ಅಲ್ಲಿಗೆ ಇನ್ನೂ ಟ್ರೋಲ್ ಆಗಿ ಜನ ಅವ್ರ ಮೇಲೆ ಬ್ಯಾಡ್ ಒಪಿನಿಯನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರ ಫುಲ್ ಮಾನಸಿಕ ಆಗಿ ಡಿಪ್ರೆಷನ್ ಹೋಗೋದಂತೂ. ಸೊ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ನಶೆ ಇದ್ದಂಗ. ಸೊ ಈ ಟ್ರೆಂಡ್ ಅನ್ನೋ ನಶೆ ಏರ್ತು ಅಂದ್ರೆ ನಿಮ್ಮನ್ನ ಹುಚ್ಚ ಹಿಡಿಸಿ ನಿಮ್ಮ ಜೀವನ ಹಾಳು ಮಾಡ್ತೈತಿ. ಸೊ ನಿಮ್ಗೂ ಆತರ ಆಗೋದ್ ಬೇಡ. ಈಗ ಫೇಮಸ್ ಆಗಿರಿ ಪರವಾಗಿಲ್ಲ, ಆದ್ರೆ ಇದನ್ನ ಯೂಸ್ ಮಾಡ್ಕೋರಿ, ಇಲ್ಲಾಂದ್ರೆ ಈಗ ದೂರ ಸರ್ದ್ ಬಿಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತೆ.